ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧರಾಗೋಣ. ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಲ್ಪಟ್ಟಂಥ ವೇದ ಭಾಗವು ಆದಿಕಾಂಡ 39ನೇ ಅಧ್ಯಾಯ 1ರಿಂದ 6 ವಚನಗಳನ್ನು ಮಾತ್ರ ನಾವು ಓದಿಕೊಳ್ಳೋಣ. ಆದಿಕಾಂಡ 39ನೇ ಅಧ್ಯಾಯ 1ರಿಂದ 6 ವಚನಗಳನ್ನು ನಾವು ಓದಿಕೊಳ್ಳೋಣ. ಯೋಸೇಫನು ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದದ್ದು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದದ್ದು. ಯೋಸೇಫನು ತೆಗೆದುಕೊಂಡು ಹೋದ ಇಷ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಾಯಕ್ಕೆ ತೆಗೆದುಕೊಂಡನು. ಇವರು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟಿಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ನನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ನನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನನ್ನಾಗಿ ಇಟ್ಟದ್ದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಿನ್ನ ಪ್ರೀತಿಯುಳ್ಳ ಹಸ್ತದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ದಿನದ ದೈವ ಸಂದೇಶದ ಮುಖಾಂತರ, ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನಾವು ನಿನ್ನ ಕೋರುತ್ತಾ ಇದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳಿ ಮನನ ಮಾಡುವಂತೆಯೂ ನಿನ್ನ ಆರಾಧಿಸುವಂತೆಯೂ ನಿನ್ನ ಕೊಂಡಾಡುವಂತೆಯೂ ಕೊಟ್ಟಂಥ ಈ ಅಮೂಲ್ಯವಾದ ಸಮಯಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ತಂದೆ, ಮುಂದಿನ ಸಂಪೂರ್ಣವಾದ ಈ ಒಂದು ದೈವ ಸಂದೇಶವನ್ನು ನಿನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ನಿನ್ನ ಆಶೀರ್ವಾದವನ್ನು, ನಿನ್ನ ಪ್ರಸನ್ನತೆ ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾವು ಯೋಸೇಫನ ವಿಷಯದಲ್ಲಿ ನಾವು ಮನನ ಮಾಡ್ತಾ ಬಂದಿದ್ದೇವೆ. ಮತ್ತು ಈ ದಿನದಲ್ಲಿ ಯೋಸೇಫನ ಈ ಒಂದು ಜೀವನ ಚರಿತ್ರೆ ವಿಷಯದಲ್ಲಿ ನಾವು ಕನ್ಕ್ಲೂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಯೋಸೇಫನ ಮುಖಾಂತರ ಕಲಿಯಲಿಕ್ಕೆ ಭಾಳಷ್ಟು ವಿಷಯಗಳುಂಟು. ಯೋಸೇಫನ ವಿಷಯದಲ್ಲಿ ನೋಡ್ತಾ ಇದ್ದೇವೆ, 39ನೇ ಅಧ್ಯಾಯದಿಂದ ಕೊನೆಯವರೆಗೆ ಆದಿಕಾಂಡದಲ್ಲಿ ಯೋಸೇಫನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಬೇರೆ ಯಾವುದೇ ಒಂದು ವ್ಯಕ್ತಿಯ ವಿಷಯದಲ್ಲಿ ಹೆಚ್ಚಾದ ಈ ಒಂದು ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಂಥ ಒಬ್ಬ ವ್ಯಕ್ತಿ ನೋಡಬೇಕಾದರೆ ಯೋಸೇಫನ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಯೋಸೇಫನ ವಿಷಯದಲ್ಲಿ ಭಾಳಷ್ಟು ಅಧ್ಯಾಯಗಳಲ್ಲಿ ಆತನ ಜೀವನ ಚರಿತ್ರೆ ವಿಷಯದಲ್ಲಿ ಆತನು ಯಾವ ರೀತಿಯಲ್ಲಿ ತನ್ನ ಜೀವನ ನೋಡಬೇಕಾದರೆ ಆತನು ಭಾಳಷ್ಟು ದಯನೀಯ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿಯೂ ಮತ್ತು ಆತನ ದೇವರ ಮೇಲೆ ಭರವಸೆನಾಗಿ ಆತನ ಉತ್ತಮವಾದ ಸ್ಥಾನದಲ್ಲಿ ಬಂದಂಥ ಸಂದರ್ಭದಲ್ಲಿಯೂ ಆತನ ದೇವರ ಮೇಲೆ ವಿಶ್ವಾಸವಿಟ್ಟು ದೇವರ ಒಂದು ಭಯಭಕ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ಸೇವಕನಾಗಿದ್ದನು. ಮತ್ತು ಯೋಸೇಫನ ಮುಖಾಂತರ ಬಹಳಷ್ಟು ವಿಷಯಗಳನ್ನು ನಾವು ಕಲಿಯಬಹುದು. ನಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಾದ್ರೆ ನಮ್ಮ ಪ್ರತಿಯೊಬ್ಬರು, ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಪಡಲಿಕ್ಕೆ ಪ್ರಯತ್ನ ಪಡೆದು ನೋಡ್ತಾ ಇದ್ದೇವೆ. इस संसार में जितने भी लोग हैं सभी लोग कहीं ना कहीं तरीके से जो है अपने जीवन में तरक्की पाने के लिए कोशिश करते हैं. अपने जीवन में कहीं ना कहीं तरीके से जो है अपने जो पहले की परिस्थिति से उत्तम परिस्थिति में आने के लिए सभी लोग प्रयास करते हैं. यदि अपने जीवन में कोई भी व्यक्ति एक अच्छा इंसान बनने के लिए कोशिश करता है तो हम देखेंगे एक जो ऊंचे पद तक भी जाने के लिए सक्सेसफुल व्यक्ति का बारे में यदि
जानना चाहते हैं, जिसके द्वारा प्रेरणा लेना चाहते हैं, तो वो जो व्यक्ति है यूसुफ है। बाइबल में हम देखेंगे ऐसे कई लोगों का द्वारा हम लोग प्रेरणा ले सकते हैं, लेकिन यूसुफ के द्वारा ऐसे कई अच्छे गुण जो है हम प्राप्त कर सकते हैं। उनके द्वारा हमारा जो फील्ड में हम जाते हैं, और लीडरशिप का फील्ड में हो या कौन से भी फील्ड में हो, अगर हमने तरक्की पाना है तो यूसुफ का जीवन के बारे में हम स्टडी करने से उनके द्वारा कई बातें हम सीखने के लिए मिलेंगे। ಪ್ರಿಯರೇ, ನೋಡಬೇಕಾದ್ರೆ ಇಲ್ಲಿ ಯೋಸೇಫನ ಮುಖಾಂತರ ನಾವು ಎಷ್ಟೊಂದು ಒಳ್ಳೆಯ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯ. ಯೋಸೇಫನನ್ನು ನೋಡ್ತಾ ಇದ್ದೇವೆ. 37ನೇ ಅಧ್ಯಾಯದಲ್ಲಿ ಯೋಸೇಫನು ಒಂದು ಕನಸನ್ನು ಕಂಡನು. ಆ ಒಂದು ಕನಸನ್ನು ಕಂಡು ತನ್ನ ಅಣ್ಣ ತಮ್ಮಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಆ ಕನಸನ್ನು ನೋಡ್ತಾ ಇದ್ದೇವೆ. ಅವನು ಹೇಳ್ತಾ ಇದ್ದಾನೆ 6ನೇ ವಚನದಲ್ಲಿ, 37 6ನೇ ವಚನದಲ್ಲಿ, Genesis chapter 37 verse 6, ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿರಿ. ಆ ಕನಸಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದದ್ದನ್ನು ಕಂಡೆನು ಎಂದು ಹೇಳಿದನು. ಇದೇ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಕನಸನ್ನು ಕಂಡು ತನ್ನ ತಂದೆಯವರಿಗೆ ಸಹ ಹೇಳ್ತಕ್ಕಂಥ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಅವನು 9ನೇ ವರ್ಷದಲ್ಲಿ ಅವನು ಇನ್ನೊಂದು ಕನಸನ್ನು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ, ಇದರಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅವರ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೆ ತಿಳಿಸಿದಾಗ ತಂದೆ ಅವನಿಗೆ, ಇದು ಎಂಥ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯೋ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದರು. ಪ್ರಿಯರೇ, ನೋಡಬೇಕಾದರೆ ನಾನು ಮತ್ತು ನಿನ್ನ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳಬೇಕು ಎಂಬ ಒಂದು ಪ್ರಶ್ನೆ ಯೋಸೇಫನಿಗೆ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೋಸೇಫನು ತನ್ನ ಕನಸಿನಲ್ಲಿ ಕಂಡದ್ದನ್ನು ಇದ್ದದ್ದನ್ನು ಇದ್ದ ಹಾಗೆ ಯಾವುದನ್ನು ಮುಚ್ಚಿಡದೆ ಆತನು ತನ್ನ ತಂದೆ ತಾಯಿಯ ಮುಂದೆಯೂ ಮತ್ತು ಅಣ್ಣ ತಮ್ಮಂದಿರ ಮುಂದೆಯೂ ಆತನು ರಿವೀಲ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಆ ಒಂದು ಕನಸಿನ ಅರ್ಥ ಅವರು ಅರ್ಥ ಮಾಡಿಕೊಂಡವರಾಗಿ ಅವರಂದರು. ಅಂದರೆ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವು ಮತ್ತು ಅಣ್ಣ ತಮ್ಮಂದಿರಾಗಿರ್ತಕ್ಕಂಥ ನಾವು, ಅಂದರೆ ನಿನ್ನ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಕ್ಕಂಥ ನಾವು ನಿನ್ನ ಮುಂದೆ ಅಡ್ಡ ಬೀಳುತ್ತೇವೋ ಎಂಬ ದೊಡ್ಡ ಪ್ರಶ್ನೆ. ಅಂದರೆ ಈ ಲೌಕಿಕ ದೃಷ್ಟಿಯಲ್ಲಿ ನೋಡಬೇಕಾದರೆ ಚಿಕ್ಕವರು ದೊಡ್ಡವರೊಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯ. ಆದರೆ ದೊಡ್ಡವರು ಚಿಕ್ಕವರ ಸೇವೆ ಮಾಡ್ತಕ್ಕಂಥದ್ದು ಭಾಳ ಕಠಿಣ. ಅಂದರೆ ಚಿಕ್ಕವರು ದೊಡ್ಡವರ ಸೇವೆ ಮಾಡ್ತಕ್ಕಂಥದ್ದು ಬಹಳಷ್ಟು ಸಾಮಾನ್ಯ, ಆದರೆ ದೊಡ್ಡವರು ಚಿಕ್ಕವರ ಸೇವೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲ. ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಚಿಕ್ಕವನಾಗಿರ್ತಕ್ಕಂಥ ಯೋಸೇಫನ ಮುಂದೆ ಆತನ ತಂದೆ ತಾಯಿಯಾಗಲಿ ಅಣ್ಣ ತಮ್ಮಂದರಾಗಲಿ ಅಡ್ಡ ಬೀಳ್ತಕ್ಕಂಥದ್ದು ಜನರ ದೃಷ್ಟಿಯಲ್ಲಿ ಆಗಲಿ ಲೌಕಿಕ ದೃಷ್ಟಿಯಲ್ಲಿ ಆಗಲಿ ನಂಬತಕ್ಕ ಒಂದು ವಿಷಯ ಆಗಿರಲಿಲ್ಲ. ಆದರೆ ಇದು ದೇವರ ಒಂದು ಚಿತ್ತವಾಗಿತ್ತು. ಆದ ಕಾರಣ ನೋಡ್ತಾ ಇದ್ದೇವೆ ಇಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ಆತನ ಕನಸಿನ ಅರ್ಥವನ್ನು ಆತನಿಗೆ ತನ್ನ ತಂದೆ ತಾಯಿಗಳಿಗೂ ಮತ್ತು ಅಣ್ಣಂದರಿಗೆ ತಿಳಿಸಿದಾಗ ಅವರಿಗೆ ಇನ್ನೂ ಆತನ ಮೇಲೆ ಅಸೂಯೆ ಹೆಚ್ಚಾಯಿತು. ಅಂದರೆ ಮೊದಲೇ ಯೋಸೇಫನನ್ನು ನೋಡಿ ಆತನ ಅಣ್ಣ ತಮ್ಮಂದಿರು ಬಹಳಷ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದರು. ಯಾಕಂದರೆ ಯೋಸೇಫನು ಮುಪ್ಪಿನ ಪ್ರಾಯದ ಮಗನಾಗಿರ್ತಕ್ಕಂಥ ಕಾರಣ, ಕಿರಿಯ ಮಗನಾಗಿರ್ತಕ್ಕಂಥ ಕಾರಣ, ಯಾವ ಒಂದು ಪತ್ನಿ ಆತನು ಹೆಚ್ಚಾಗಿ ಪ್ರೀತಿಸುತ್ತಾನೋ ಆ ಪ್ರಿಯ ಪತ್ನಿಯ ಮಗನಾಗಿರ್ತಕ್ಕಂಥ ಕಾರಣ, ಯೋಸೇಫನನ್ನು ಅತಿಯಾಗಿ ಪ್ರೀತಿಸತಕ್ಕಂಥ ಕಾರಣ ಆತನ ಎಲ್ಲ ಅಣ್ಣಂದಿರು ಆತನನ್ನು ದ್ವೇಷಿಸುತ್ತಾ ಇದ್ದರು ಎಂಬ ಒಂದು ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಕಲಿತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದರೆ ದೇವರು ನಾವು ದೊಡ್ಡವರಾಗಿದ್ದೇವೋ ಚಿಕ್ಕವರಾಗಿದ್ದೇವೋ ಎಂಬುದಾಗಿ ನೋಡದೆ ಆತ ನೋಡಬೇಕಾದರೆ ಆತನ ಚಾಯ್ಸ್ ಜನರ ಒಂದು ಅಪೇಕ್ಷೆಗೆ ಅನುಗುಣವಾಗಿ ಇರಲಿಕ್ಕಿಲ್ಲ. ಕೆಲವೊಮ್ಮೆ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾಕೋಬ್ ಮತ್ತು ಯೋಸೇಫನ ವಿಷಯದಲ್ಲಿ ನೋಡಬೇಕಾದರೆ ದೇವರು ಯಾಕೋಬನನ್ನು ತನ್ನ ಸೇವೆಗೆ ಕರೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ದಾವೀದನನ್ನು ಅಭಿಷೇಕ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಆತನನ್ನು ರಾಜನನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಆತನ ಅಣ್ಣಂದಿರು ಆ ಒಂದು ರಾಜನಾಗ್ತಕ್ಕಂಥ ಈ ಒಂದು ದೇವರ ಒಂದು ಕರೆಯುವಿಕೆ ಅಣ್ಣಂದಿರಿಗೆ ದೊರಕುತ್ತೆ ಎಂಬುದಾಗಿ ಅವರು ಅಪೇಕ್ಷೆ ಮಾಡಿದ್ದರು. ಆದರೆ ದೇವರು ಅಣ್ಣಂದಿರನ್ನು ಆತನ ಆರಿಸಿಕೊಂಡಿರಲಿಲ್ಲ. ಚಿಕ್ಕವನಾಗಿರ್ತಕ್ಕಂಥ ಕುಟುಂಬದಲ್ಲಿ ಚಿಕ್ಕವನಾಗಿರ್ತಕ್ಕಂಥ ದಾವೀದನನ್ನು ಆರಿಸಿಕೊಂಡಿರ್ತಕ್ಕಂಥ ವಿಷಯ ಅಣ್ಣಂದಿರಿಗೆ ಆಶ್ಚರ್ಯ ತರ್ತಕ್ಕಂಥ ವಿಷಯವಾಗಿತ್ತು. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ದೇವರ ಆಯ್ಕೆ ನಮ್ಮ ಆಯ್ಕೆ ಭಾಳಷ್ಟು ವ್ಯತ್ಯಾಸ ಇರುತ್ತದೆ ಎಂಬುದು ಅದೇ ರೀತಿ ನೋಡ್ತಾ ಇದ್ದೇವೆ. ದೇವರು ಯಾರನ್ನೂ ತನ್ನ ಸೇವೆಗಾಗಿ ಕರೆದರೆ
ಮತ್ತು ದೇವರು ಯಾರನ್ನು ಆರಿಸಿಕೊಂಡ್ರೂ ಸಹ ದೇವರು ಯಾರನ್ನು ಬ್ಲೆಸ್ ಮಾಡಲಿಕ್ಕೆ ಇಷ್ಟಪಡ್ತಾನೋ ಅದು ನೋಡ್ತಾ ಇದ್ದೇವೆ. ಲೌಕಿಕ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಅದು ನೋಡಬೇಕಾದ್ರೆ ಇಂಪಾಸಿಬಲ್ ಆಗಿರ್ಬೋದು, ಜನರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಕ್ಕಿಲ್ಲ. ಆದರೆ ದೇವರ ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ತನ್ನ ಸೇವೆಗಾಗಿ ಕರೀತಕ್ಕಂಥದ್ದಾಗಲಿ, ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಕ್ಕಂಥದ್ದಾಗಲಿ ಅದು ದೇವರ ಕೃಪೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಲ್ಲಾಗಲಿ, ನಮ್ಮಲ್ಲಿರ್ತಕ್ಕಂಥ ಸೀನಿಯರಿಟಿ ಆಗಲಿ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಅರ್ಹತೆ ಆಗಲಿ, ವಿದ್ಯಾರ್ಹತೆ ಆಗಲಿ ಮತ್ತು ಯಾವುದೇ ಕ್ವಾಲಿಫಿಕೇಷನ್ ಆಗಲಿ ನಮ್ಮನ್ನು ದೇವರನ್ನು ಅವುಗಳ ಮುಖಾಂತರ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ನಮ್ಮನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸಬೇಕಾದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆಯ ಗುಣಗಳನ್ನಾಗಲಿ, ಯಾವುದೇ ವಿಷಯಗಳನ್ನು ಆತನು ನೋಡಿಕೊಳ್ಳದೆ ಆತನ ತನ್ನ ಕೃಪೆ ಮುಖಾಂತರ ಆತ ನಮ್ಮನ್ನು ಆತನ ಸೇವೆಗಾಗಿ ಉಪಯೋಗಿಸುತ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಒಂದು ದೇವರ ಒಂದು ಚಾಯ್ಸ್ ಇರ್ಬೋದು ಅಥವಾ ದೇವರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅದು ಒಂದು ಮನುಷ್ಯರ ಮುಖ ದಾಕ್ಷಿಣ್ಯ ಮಾಡಿ ದೇವರು ನಮ್ಮನ್ನು ಆಶೀರ್ವದಿಸುವುದಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡ್ತಾ ಇದ್ದೇವೆ, ವೆನ್ ಗಾಡ್ ಚೂಸಸ್ ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಪ್ರಾಸ್ಪೆರಿಟಿ, ನೋ ಒನ್ ಕ್ಯಾನ್ ಸ್ಟಾಪ್ ಆ್ಯಂಡ್ ನೋ ಒನ್ ಕ್ಯಾನ್ ಹಿಂಡರ್ ದ ಪ್ಲ್ಯಾನ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರು ನಿನಗಾಗಿ ಯೋಚಿಸಿರ್ತಕ್ಕಂಥ ಯಾವುದೇ ಉದ್ದೇಶವಾಗಿರ್ಬೋದು, ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಒಂದು ವೇಳೆ ಅದು ದೇವರ ಚಿತ್ತವಾಗಿರೋದಾದರೆ, ದೇವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಯೋಜನೆ ಆಗಿರೋದಾದರೆ ಈ ಲೋಕದ ಯಾವುದೇ ವ್ಯಕ್ತಿ ಅದನ್ನು ತಡಲಿಕ್ಕೆ ಸಾಧ್ಯವಿಲ್ಲ. यदि परमेश्वर आपको ब्लेस करना चाहते हैं, यदि परमेश्वर आपको चुनना चाहते हैं, परमेश्वर अपने सेवकाई में इस्तेमाल करना चाहते हैं, इस संसार का कोई भी ताकत आपको जो है रोक नहीं सकते हैं. कोई भी ताकत जो है आपको इस संसार में रोक नहीं सकता है. यूसुफ के जीवन में देखेंगे, यूसुफ के जीवन में भी कि जब यूसुफ इस प्रकार का सपना गिरा तो उस वक्त उनका पिताजी भी जो है उस बात को स्वीकार करने के लिए तैयार नहीं, क्योंकि जो है मनुष्य दृष्टि में जो है ये संभव नहीं था. और दूसरी बात हम देखेंगे जो है उनका भाई लोग जो है, उनके ब्रदर्स जो है, इस बात को सुनकर जो है उनके यूसुफ का तरीके के बारे में सुनकर जो है कि वे लोग भी जो है उसके ऊपर जलने लगे. यहाँ तक कि इतना जलने लगे कि जो है यूसुफ को जो है मारने का भी उन्होंने प्रयास किया है. ಈ ಒಂದು ವಿಷಯವನ್ನು ಕೇಳಿರ್ತಕ್ಕಂಥ ಅಣ್ಣಂದಿರು ಆತನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆತನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು, ಆತನ ಮೇಲೆ ನಿಂದೆಗಳು ಬಂದವು ನೋಡ್ತಾ ಇದ್ದೇವೆ. ಪೋಟಿಫರನ ಪತ್ನಿ ಪೋಟಿಫರನ ಪತ್ನಿ ಆಕೆಯ ಮಾತು ಯೋಸೇಫನು ಒಪ್ಪಲಿಲ್ಲ. ಆದ ಕಾರಣ ಪೋಟಿಫರನ ಪತ್ನಿಯು ಆತನ ಮೇಲೆ ಬ್ಲೇಮ್ ಮಾಡಿರ್ತಕ್ಕಂಥ ಒಂದು ವಿಷಯ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಎಷ್ಟೋ ಸಮಸ್ಯೆಗಳು ಬಂದವು, ಆದರೆ ಪ್ರತಿಯೊಂದು ಹೆಜ್ಜೆ ಜಾಡಿಯಲ್ಲಿ ನೋಡ್ತಾ ಇದ್ದೇವೆ ದೇವರು ಆತನೊಂದಿಗಿರ್ತಕ್ಕಂಥ ಕಾರಣ ಪ್ರತಿಯೊಂದು ವಿಷಯಗಳಲ್ಲಿ ಆತನು ಸಕ್ಸೀಡ್ ಆಗಿರ್ತಕ್ಕಂಥ ಯಶಸ್ವಿಯನ್ನು ಹೊಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. परमेश्वर जो है परमेश्वर यूसुफ के साथ होने के कारण हर कार्य में जो है उसको जो है सक्सेस हुआ है, हर कार्य में उनको सक्सेस मिला है. ಮೂರನೇ ವಿಷಯದಲ್ಲಿ ನೋಡ್ತಾ ಇದ್ದೇವೆ, ಗಾಡ್ ಪ್ರಾಮಿಸ್ಡ್ ಕ್ರೌನ್ ಟು ಜೇಕಬ್ ಬಟ್ ದೇರ್ ಇಸ್ ನೋ ಕ್ರೌನ್ ವಿದೌಟ್ ಕ್ರಾಸ್. ದೇವರು ನೋಡ್ತಾ ಇದ್ದೇವೆ ಯೋಸೇಫನನ್ನು ಅತಿ ಉತ್ತಮವಾದ ಸ್ಥಾನಕ್ಕೆ ತರಬೇಕೆಂಬ ಒಂದು ಉದ್ದೇಶ ದೇವರದಾಗಿತ್ತು. ಅದು ಕೇಳಲಿಕ್ಕೆ ಅಸೂಯೆಯನ್ನು ಅಣ್ಣ ತಮ್ಮಂದರಿಗೆ ಅಸೂಯೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಷಯವಾಗಿತ್ತು, ಇಂಪಾಸಿಬಲ್ ಆಗಿರ್ತಕ್ಕಂಥ ವಿಷಯವಾಗಿತ್ತು. ಕೆಲವು ಜನರು ಅಂಥ ಒಂದು ವಿಷಯ ನೋಡಿ ನಗ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರ್ಬೋದು. ಯಾಕಂದರೆ ಈ ಒಂದು ಪರಿಸ್ಥಿತಿ ನೋಡಬೇಕಾದ್ರೆ ಯೋಸೇಫನ ಮನೆಯಲ್ಲಿ ಭಾಳಷ್ಟು ಚಿಕ್ಕವನಾಗಿದ್ದನು ಮತ್ತು ಅಣ್ಣ ತಮ್ಮಂದರಿಗಿಂತ ಬಲಹೀನನಾಗಿದ್ದನು. ನೋಡ್ತಾ ಇದ್ದೇವೆ ಮೆಜಾರಿಟಿ ಒಂದು ಸೈಡ್ ಆಗಿದ್ದರು, ಆದರೆ ಯೋಸೇಫನ್ ಮಾತ್ರ ಒಂದು ಸೈಡ್ ಆಗಿದ್ದನು. ಆದ ಕಾರಣ ನೋಡಬೇಕಾದ್ರೆ ಇದು ಜನರ ದೃಷ್ಟಿಯಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ವಿಷಯ. ಆದರೆ ದೇವರ ಒಂದು ಯೋಜನೆಯನ್ನು ಈ ಲೋಕದ ಯಾವುದೇ ವ್ಯಕ್ತಿ ನೋಡಬೇಕಾದ್ರೆ ಅಡ್ಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಯಾವುದೇ ವಿಧವಾದ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ನೋಡ್ತಾ ಇದ್ದೇವೆ ಪ್ರಿಯರೇ. ರಾಜನಾಗ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಭಾಳಷ್ಟು ಸುಲಭ. ಪ್ರತಿಯೊಬ್ಬರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಬರಲಿಕ್ಕೆ ಭಾಳಷ್ಟು ಆತುರ. ಅದಕ್ಕಾಗಿ ಎಷ್ಟೋ ಜನ ಎಷ್ಟೋ ವಿಧವಾದ ರೀತಿಯಲ್ಲಿ आतुर पड़ोदन ನೋಡ್ತಾ ಇದ್ದೇವೆ. कई लोग जो है एक ऊंचे पद तक आने के लिए सभी लोग तरसते हैं, उसके लिए कुछ भी करने के लिए तैयार हो जाते हैं प्रियो. लेकिन जो है
सुनने में बहुत अच्छा लगता है। एक अच्छे ऊंचे पद तक पहुंचना आसान नहीं है। यूसुफ के लिए एक ऊंचे पद जो है, यानी कि जो परमेश्वर ने उसको ब्लेस किया, इसलिए ऑटोमेटिकली जो है ऊंचे पद उसको मिला, ऐसा नहीं है। लेकिन उस ऊंचे पद जाने के लिए जो है ऐसा बहुत कठिन समस्याओं का, कठिनाइयों का सामना करना पड़ा। सबसे पहले देखेंगे जो है ये जो यानी कि जो है ऊंचे पद तक पहुंचने से पहला यूसुफ देखेंगे अपना माता पिता का जो है कि जो है गुस्सा उनको झेलना पड़ा, उनके भाइयों का जो है कि उसका जो है कि जलन उसको झेलना पड़ा। यहाँ तक भी जो है कि भाई लोग उसको जो है उसके ब्रदर्स जो है उसको मारने का भी जो है प्लान भी किया है। और उसके बाद में देखेंगे उस आने के जो है पोटीफर के परिवार में जो घर में उसको यानी कि जो गुलाम के समान यानी कि जो स्लेव के समान जो काम कर रहा था, लेकिन वहाँ पर भी जो है उनके पत्नी के द्वारा उसके ऊपर ब्लेम हुआ है। आने के उसके अंत में देखेंगे वो जेल में डालना पड़ा। और उसके देखेंगे जो है ये सारे कठिनाइयाँ देखेंगे, सारे इनके स्टेप्स हम देखेंगे, लेकिन उसका तरक्की की ओर जा रहा था। लेकिन जो है कि उस जगह पे यदि मैं और आप होते तो हमें परमेश्वर से पूछेंगे और देखेंगे कि हमारे जीवन में क्या हमारा अच्छे काम यानी कि जो है बुरे काम करने से हमारे जीवन में कोई कठिनाई आता है, मुसीबतों का सामना करना पड़ता है, तो उस बातों को हम लोग जो है सहज रीति से हम उससे स्वीकार करते हैं। लेकिन मेरे जीवन में और आपके जीवन में जो भी कठिनाई है, बीमारी है, समस्या है, ये सारे बातों का सामना करना यदि मुझे और आपको सामना करना पड़ता है तो हमें बहुत बड़ा प्रश्न होता है, हे प्रभु इस प्रकार का समस्या मेरे जीवन में क्यों है, जबकि मैं जो है आपका प्रिय सेवक हूँ, प्रिय बेटा हूँ, मैं आपके सारे आज्ञाओं का पालन करता हूँ, मैं बहुत ओबीडियंट हूँ, मैं अच्छे काम कर रहा हूँ, इसलिए जो है मेरे जीवन में हमेशा अच्छा होना चाहिए, ये अपेक्षा करना यानी कि सहज है। लेकिन जो है ये अच्छे काम करने के बावजूद भी जो है अपने पिताजी का जो बात सुनकर जो है अपने भाइयों को जो है सेवा करने के लिए, उनको भोजन लेके जाने के लिए वो तैयार रहा, उनका हालचाल पूछ के यानी कि जो अपने पिताजी को लाके उनके रिस्क से उनके पिताजी के पास आकर कहने के लिए वो तैयार रहा। कहने का मतलब देखेंगे जो है अगर हो सकता है तो यानी कि जो है यूसुफ एक शॉर्टकट मेथड यूज़ कर सकता था। भाइयों के पास जब जाता है भाई को जैसे रहना है, और पिताजी के पास आने के बाद में पीछा पिताजी जैसा यानी कि डिप्लोमेटिकली जो है इस मैटर को यानी कि जो इस समस्या को हल कर सकता था, लेकिन उन्होंने ऐसा नहीं किया है। भाइयों का हम देखेंगे जो भी हाल है, जैसा है यानी कि जो है इसका रियलिटी क्या है, सारे बातों को अपने पिताजी को जो है रिपोर्ट करता था। लेकिन हम देखेंगे यहाँ पर जो है कि इस संसार में कई बार जो है कि मेजॉरिटी के साथ चलने का आदत है, सब के सब ऐसे करते हैं इसलिए मैं भी वैसा कर रहा हूँ। लेकिन जो यूसुफ जो है सभी भाइयों को जो है दुष्ट होने के बावजूद भी, क्रूरी होने के बावजूद भी जो है यूसुफ जो है अपने रास्ता नहीं छोड़ा, अपने अच्छेपन कभी छोड़ा नहीं है, अपने परमेश्वर को कभी उन्होंने छोड़ा नहीं है। अपने दिया हुआ जो भी जिम्मेदारी है ईमानदारी के साथ, सच्चाई के साथ उन्होंने किया है। अपने पिताजी को जो है जो पिताजी ने जो भी जिम्मेदारी दिया उस अच्छी प्रकार से उन्होंने निभाया है। पोटीफर ने जो भी जिम्मेदारी उसको दिया है उस अच्छी प्रकार से उन्होंने निभाया है। प्रिय हम देखेंगे इट इज़ वेरी इजी टू फेस trials and temptation, but very difficult to face when it is when we are right, when we are going, while we are doing good thing, and when bad things happen we don't expect. ನೋಡ್ತಾ ಇದ್ದೀವಿ ನಾವು ಒಂದು ವೇಳೆ ನಾವು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಕೆಟ್ಟ ಒಂದು ಘಟನೆಗಳು ಉದ್ಭವಿಸುವುದಾದರೆ ನಮಗೆ ಭಾಳಷ್ಟು ಕೋಪ, ನಾವು ಅವುಗಳನ್ನು ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ಸಿದ್ಧರಾಗುವುದಿಲ್ಲ. ಆದರೆ ಯೋಸೇಫ್ ನೋಡ್ತಾ ಇದ್ದೇವೆ, ಅಂಥ ಸಂದರ್ಭದಲ್ಲಿ ಆತನು ದೇವರನ್ನು ಎಂದು ಆತನು ಪ್ರಶ್ನಿಸಿದಿಲ್ಲ. ಈ ನೆವರ್ ಕ್ವೆಶ್ಚನ್ ಗಾಡ್, ವೈ ಯು ಹ್ಯಾವ್ ಬ್ರಾಟ್ ಸಚ್ ಕೈಂಡ್ ಆಫ್ ಅ ಟ್ರಯಲ್ಸ್ ಆ್ಯಂಡ್ ಟೆಂಪ್ಟೇಷನ್ ಟು ಮೀ, ವೈ ಐ ಹ್ಯಾವ್ ಟು ಸಫರ್ ಇವನ್ ದೌ ಐ ಆಮ್ ರೈಟ್. ಈ ನೆವರ್ ಕ್ವೆಶ್ಚನ್ ಗಾಡ್, ಆತನು ದೇವರನ್ನು ಎಂದು ಪ್ರಶ್ನಿಸಿಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ಅದಾದ ನಂತರದ ಐಸಾಯ ಚಾಪ್ಟರ್ 55 ವರ್ಸ್ 8, ಐಸಾಯ 55 ನೋಡ್ತಾ ಇದ್ದೇವೆ. ಏಷಯನ ಪುಸ್ತಕ 55ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ.
ಯೆಹೋವನಿಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನೋಡ್ತಾ ಇದ್ದೇವೆ, ಯೆಹೋವನಿಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯಾವಾಗಲೂ ನಮ್ಮ ಮಾರ್ಗಗಳನ್ನ ನಾವು ಯೋಚಿಸುತ್ತೇವೆ. ನಾವು ನೋಡ್ತಾ ಇದ್ದೇವೆ, ಲೌಕಿಕ ದೃಷ್ಟಿಯಿಂದ ನಾವು ಯೋಚಿಸುತ್ತೇವೆ. ಲೌಕಿಕ ದೃಷ್ಟಿಯಿಂದ ನೋಡಬೇಕಾದರೆ ಯಾಕೋಬನ ಬದಲಾಗಿ ಏಸಾವನಿಗೆ ನೋಡ್ತಾ ಇದ್ದೇವೆ ಆಶೀರ್ವಾದ ದೊರಕಬೇಕಾಗಿತ್ತು. ಏಸಾವನನ್ನು ಆರಿಸಿಕೊಳ್ಳಬಹುದಾಗಿತ್ತು. ಅದೇ ರೀತಿ ನೋಡ್ತಾ ಇದ್ದೇವೆ, ಯೋಸೇಫರ ಬದಲಾಗಿ ಯೋಸೇಫನ ಅಣ್ಣಂದಿರನ್ನು ಯಾಕೋಬನು ಇಲ್ಲಿ ನೋಡ್ತಾ ಇದ್ದೇವೆ ಆರಿಸಿಕೊಳ್ಳಬಹುದಾಗಿತ್ತು. ಆದರೆ ಯೋಸೇಫನನ್ನು ಯೋಸೇಫನಲ್ಲಿ ದೇವರ ಮುಖಾಂತರ ಆರಿಸಲ್ಪಟ್ಟವನೆಂದು ನೋಡ್ತಾ ಇದ್ದೇವೆ. ಲೌಕಿಕ ದೃಷ್ಟಿಯಲ್ಲಿ ನೋಡಬೇಕಾದರೆ ದಾವೀದನ ಅಣ್ಣಂದಿರು ನೋಡುವುದಕ್ಕೆ ಭಾಳಷ್ಟು ಬಲಿಷ್ಠರು, ಎತ್ತರ ಗಾತ್ರದ ಉಳ್ಳವರು ಮತ್ತು ರಾಜನಾಗುವುದಕ್ಕೆ ಒಳ್ಳೆ ಸೂಟೇಬಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಆದರೆ ವಾಕ್ಯಗಳು ನೋಡ್ತಾ ಇದ್ದೇವೆ, ದೇವರು ಮುಖವನ್ನು ನೋಡುವನಲ್ಲ, ನಮ್ಮ ಹೃದಯಗಳನ್ನು ನೋಡ್ತಕ್ಕಂಥ ದೇವರಾಗಿದ್ದಾನೆ. ಆದ ಕಾರಣ ನಮ್ಮ ಹೃದಯಗಳನ್ನು ನೋಡಿ ಆರಿಸ್ಕೊಳ್ತಕ್ಕಂಥ ದೇವರಾಗಿದ್ದಾನೆ. ಆದ ಕಾರಣ ದೇವರ ಚಿತ್ತ ನಮ್ಮ ಚಿತ್ತ ಬೇರೆಯಾಗಿರ್ತದೆ, ನಮ್ಮ ಯೋಜನೆಗಳು ದೇವರ ಯೋಜನೆಗಳು ಬೇರೆಯಾಗಿರ್ತವೆ. ಆದ ಕಾರಣ ನಾವು ದೇವರ ಯೋಜನೆಗೆ ನಾವು ಸರೆಂಡರ್ ಆಗ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ಇಲ್ಲಿ ನೋಡಬೇಕಾದರೆ ಯೋಸೇಫನು ದೇವರಿಗೆ ಆತನು ಸರೆಂಡರ್ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೀವಿ. ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಷ್ಟಗಳಲ್ಲಿ, ಎಲ್ಲ ಚಿಂತೆಗಳಲ್ಲಿ, ಎಲ್ಲ ಬಾಧೆಗಳಲ್ಲಿ, ಎಲ್ಲ ಒಂದು ಶೋಧನೆಗಳಲ್ಲಿ ಆತನು ದೇವರ ಮೇಲೆ ಆತನು ಡಿಪೆಂಡ್ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಎಂದಿಗೂ ಆತನು ದೇವರನ್ನು ಪ್ರಶ್ನಿಸಲಿಲ್ಲ. ಯಾಕೆ ನಾನು ಒಳ್ಳೆ ಕೆಲಸ ಮಾಡಿದ್ದಾಗಿ ಸಹ ಯಾಕೆ ನನಗೆ ಇಂಥ ಒಂದು ಕಷ್ಟ, ಯಾಕೆ ಇಂಥ ಒಂದು ಟೆಂಪ್ಟೇಷನ್, ಯಾಕೆ ನಾನು ಈ ರೀತಿಯಲ್ಲಿ ಸಫರ್ ಆಗಬೇಕೆಂಬುದಾಗಿ ಎಂದು ಆತನು ದೇವರನ್ನು ಪ್ರಶ್ನಿಸಲಿಲ್ಲ ಎಂದು ನೋಡ್ತಾ ಇದ್ದೇವೆ. 5ನೇ ವಿಷಯದಲ್ಲಿ ನೋಡ್ತಾ ಇದ್ದೇವೆ, ಆತನು ಎಲ್ಲ ಸಮಯಗಳಲ್ಲಿ ದೇವರ ಮೇಲೆ ಆತನಿಗೆ ಭರವಸವಿತ್ತು, ಆತನಿಗೆ ವಿಶ್ವಾಸವಿತ್ತು. ಪ್ರಿಯರೇ, ನೋಡ್ತಾ ಇದ್ದೇವೆ, ಪ್ರತಿಯೊಂದು ವಿಷಯಗಳು ನಾವು ಅಂದುಕೊಂಡ ಹಾಗೆ ಈ ಲೌಕಿಕ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ. ಆ ಒಂದು ವಿಷಯಕ್ಕೆ ನಾವು ಕ್ವಾಲಿಫೈಡ್ ಆಗಿರೋದಾದರೆ ಆ ಒಂದು ವಿಷಯ ನಾವು ನಂಬತಕ್ಕಂಥದ್ದು, ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಭಾಳಷ್ಟು ಸುಲಭ. ಆದರೆ ಜನರ ದೃಷ್ಟಿಯಲ್ಲಿ, ಲೌಕಿಕ ದೃಷ್ಟಿಯಲ್ಲಿ ಅದು ನೋಡ್ತಾ ಇದ್ದೇವೆ, ಅದು ಇಂಪಾಸಿಬಲ್ ಆಗಿರ್ತಕ್ಕಂಥ ವಿಷಯವನ್ನು ನಂಬತಕ್ಕಂಥದ್ದು ಭಾಳಷ್ಟು ಕಠಿಣ. ಇಲ್ಲಿ ನೋಡಬೇಕಾದರೆ ಯೋಸೇಫನಿಗೆ ಒಂದು ಕನಸು ಬಂದಿರತಕ್ಕಂಥ ಈ ಒಂದು 2 ಕನಸುಗಳು ನೋಡ್ತಾ ಇದ್ದೇವೆ. 2 ಕನಸುಗಳಲ್ಲಿ ಆತನ ಅಣ್ಣಂದಿರು ಆತನ ಮುಂದೆ ಅಡ್ಡ ಬೀಳ್ತಕ್ಕಂಥದ್ದಾಗಲಿ ಮತ್ತು ಆತನ ತಂದೆ ತಾಯಿಗಳು ಮತ್ತು ಅಣ್ಣ ತಮ್ಮಂದಿರು ಆತನ ಮುಂದೆ ಅಡ್ಡ ಬೀಳ್ತಕ್ಕಂಥದ್ದಾಗಲಿ, ಜನರ ದೃಷ್ಟಿಯಲ್ಲಿ ಆಗಲಿ, ಅಣ್ಣ ತಮ್ಮಂದಿರ ದೃಷ್ಟಿಯಲ್ಲಿ ಆಗಲಿ, ತಂದೆ ತಾಯಿರ ದೃಷ್ಟಿಯಲ್ಲಿ ಆಗಲಿ, ಅದು ನಂಬತಕ್ಕಂಥದ್ದಲ್ಲ. ಅದು ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ವಿಷಯ. ಆದರೆ ದೇವರು ತೋರಿಸಿರ್ತಕ್ಕಂಥ ಈ ಒಂದು ಕನಸು, ಆ ಒಂದು ಕನಸನ್ನು ಆತನು ನಂಬಿದನು. ಇಂಪಾಸಿಬಲ್ ಆಗಿರ್ತಕ್ಕಂಥ ವಿಷಯ ಆತನು ನಂಬಿದನು. ಅದನ್ನು ಆತನು ಫಾಲೋ ಮಾಡಿರ್ತಕ್ಕಂಥ ವಿಷಯನೂ ಸಹ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಪಡೆಯಬೇಕಾದರೆ, ಒಳ್ಳೆಯ ವಿಷಯಗಳು ನಾವು ಅಚೀವ್ ಮಾಡಬೇಕಾದರೆ, ಮೊಟ್ಟ ಮೊದಲನೇದಾಗಿ ಇಂಪಾಸಿಬಲ್ ಆಗಿರ್ತಕ್ಕಂಥ ಆ ಒಂದು ವಿಷಯವನ್ನು ನಾವು ನಂಬಬೇಕು, ಅದನ್ನು ಸ್ವೀಕರಿಸಬೇಕು. ಹೌದು, ದೇವರು ಆತನನ್ನು ಕರೆದಾತನಾಗಿರ್ತಕ್ಕಂಥ ಕಾರಣ, ಈ ಒಂದು ಜವಾಬ್ದಾರಿಗೆ ನನಗೆ ಕೊಡ್ತಕ್ಕಂಥ ಕಾರಣ, ಇದು ದೇವರಿಂದ ಬಂದಿರತಕ್ಕಂಥ ಕಾರಣ. ಜನರ ದೃಷ್ಟಿಯಲ್ಲಿ ಇದು ಇಂಪಾಸಿಬಲ್ ಆಗಿರ್ಬೋದು, ಆದರೆ ನೋಡ್ತಾ ಇದ್ದೇವೆ ದೇವರ ದೃಷ್ಟಿಯಲ್ಲಿ ಇದು ಸಾಧ್ಯ ಎಂಬುದಾಗಿ ನಾವು ದೇವರ ಮೇಲೆ ನಾವು ಭರವಸೆ ಇಡೋದಾದರೆ ಇಂಪಾಸಿಬಲ್ ಆಗಿರ್ತಕ್ಕಂಥ, ಅಸಾಧ್ಯವಾಗಿರ್ತಕ್ಕಂಥ ಆ ಒಂದು ಸಕ್ಸಸ್ ದೇವರು ನಮ್ಮ ಮುಖಾಂತರ ಆತನು ನಮ್ಮ ಮುಖಾಂತರ ಎಷ್ಟು ಜನರಿಗೆ ಆತನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ. 6ನೇದಾಗಿ ನೋಡ್ತಾ ಇದ್ದೇವೆ, ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಲೆಸ್ಸಿಂಗ್ ವೇರೆವರ್ ಹಿ ವೆಂಟ್. ಆತನು ನೋಡಬೇಕಾದ್ರೆ ಆತನು ಎಲ್ಲೆಲ್ಲಿ ಆತನು ಹೋದನು, ಪ್ರತಿಯೊಂದು ಸ್ಥಳಗಳಿಗೆ, ಪ್ರತಿಯೊಬ್ಬ ಜನರಿಗೆ ಆತನು ಆಶೀರ್ವಾದದ ನಿಧಿ ಆದನೆಂಬ ನೋಡ್ತಾ ಇದ್ದೇವೆ. ಆತನು ಮನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆತನೊಬ್ಬ ನೋಡ್ತಾ ಇದ್ದೇವೆ, ತಂದೆ ತಾಯಿಯರಿಗೆ ಒಬ್ಬ ನೋಡ್ತಾ ಇದ್ದೇವೆ ಪ್ರಿಯ ಮಗನಾಗಿ ಆತನು ಜೀವಿಸಿದ್ದನು. ಆತನ ಅಣ್ಣಂದಿರಿಗೆ, ತಮ್ಮಂದಿರಿಗೆ, ಅಣ್ಣಂದಿರ ಒಂದು ದೃಷ್ಟಿಯಲ್ಲಿ ನೋಡಬೇಕಾದರೆ, ಅಣ್ಣಂದಿರ ದೃಷ್ಟಿಯಲ್ಲಿ ಇವರ ಅಣ್ಣಂದಿರು ನೋಡಬೇಕಾದರೆ ಈತನನ್ನು ದ್ವೇಷಿಸಿದರು. ಆದರೆ ಆತನ ಅಣ್ಣಂದಿರಿಗೆ ಆತನು ಎಂದೂ ತಪ್ಪನ್ನು ಮಾಡಲಿಲ್ಲ. ಆತನ ಮುಖ ನೋಡ್ತಾ ಇದ್ದೇವೆ. ಕೊನೆಯದಾಗಿ ನೋಡ್ತಾ ಇದ್ದೇವೆ, ಯೋಸೇಫನನ್ನು ಪೋಟಿಫರನಿಗೆ ಆತನ ಒಂದು ನೋಡ್ತಾ ಇದ್ದೇವೆ ವ್ಯಾಪಾರಿಗಳಿಗೆ ಅವರು ಮಾರಿದರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ಆತನ ಜೀವನದ ಮುಖಾಂತರ ಒಂದು ಅಣ್ಣ ತಮ್ಮಂದರಿಗೆ ಲಾಭ ಆಗಿರ್ತಕ್ಕಂಥ, ಹಣ ಸಿಕ್ಕಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದಾದ ನಂತರ ಪೋಟಿಫರನ ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಸಹ ಇದು 38ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ.
2ನೇ ವಚನ, Genesis chapter 39 verse 2. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಪ್ರಿಯರಲ್ಲಿ ನೋಡಬೇಕಾದರೆ ಯೆಹೋವನು ಯೋಸೇಫನ ಸಂಗಡ ಇದ್ದರಿಂದ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ, ಅಂದರೆ ಯೆಹೋವನು ಯೋಸೇಫನ ಸಂಗಡ ಇರತಕ್ಕಂಥ ಕಾರಣ ಯೋಸೇಫನು ಏಳಿಗೆಯಾದನು. ಅದಾದ ನಂತರ ನೋಡ್ತಾ ಇದ್ದೇವೆ, ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಅಂದರೆ ಯೋಸೇಫನ ಮುಖಾಂತರ, ಯೋಸೇಫನ ದೇವರ ಮುಖಾಂತರ ಆತನು ನೋಡ್ತಾ ಇದ್ದ ದೇವರು ಪೋಟಿಫರನನ್ನು ಆಶೀರ್ವದಿಸ್ತಾನೆಂಬ ಒಂದು ಉದ್ದೇಶದಿಂದ ಆತನ ಮನೆಯಲ್ಲಿ ಇಟ್ಕೊಂಡವನಾಗಿ ಆತನಿಗೆ ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿಕೆಯನ್ನು ಆತನು ಕೊಟ್ಟು ಎಂಬುದನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಈತನು ಒಳ್ಳೆ ಎಕ್ಸಾಂಪಲ್ ಆಗಿ, ಒಳ್ಳೆಯ ಸಾಕ್ಷ್ಯ ಮಗನಾಗಿ ಜೀವಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಒಳ್ಳೆ ಪ್ರಮಾಣಿಕನಾಗಿ ಆತನು ಕೆಲಸ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆತನ ಜೀವನದಲ್ಲಿ ನೋಡ್ತಾ ಪೋಟಿಫರನ ಹೆಂಡತಿಯ ಮುಖಾಂತರ ಬಂದಿರತಕ್ಕಂಥ ಒಂದು ಟೆಂಪ್ಟೇಷನ್ ನೋಡಬೇಕಾದ್ರೆ ಯವನಸ್ಥನಾಗಿರ್ತಕ್ಕಂಥ ನೋಡ್ತಾ ಇದ್ದೇವೆ. 6ನೇ ವಚನದ ಕೊನೆಯ ಭಾಗದಲ್ಲಿ ನೋಡ್ತಾ ಇದ್ದೇವೆ, 6ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದ್ದನು. ಅಂದರೆ ಪೋಟಿಫರನು ತನ್ನಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಎಲ್ಲವನ್ನು ನೋಡ್ತಾ ಇದ್ದೇವೆ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನ ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ರೂಪದಲ್ಲಿಯೂ ಮತ್ತು ಮುಖಭಾವದಲ್ಲಿ ನೋಡುವುದಕ್ಕಾಗಿ ಸಹ ಬಹಳಷ್ಟು ಸುಂದರವಾಗಿದ್ದನು. ಆದರೆ ಆತನ ನೋಡ್ತಾ ಇದ್ದೇವೆ, ತನ್ನ ಒಂದು ಬ್ಯೂಟಿ ಆಗಲಿ, ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಈ ಒಂದು ತನ್ನ ಒಂದು ದೇಹವನ್ನು ಆತನು ದುರುಪಯೋಗ ಆತನೆಂದಿಗೂ ಮಾಡಲಿಲ್ಲ. ನೋಡ್ತಾ ಇದ್ದೇವೆ, ಆತನು ಪರೀಕ್ಷಿಸಲ್ಪಟ್ಟಂಥ ಸಂದರ್ಭದಲ್ಲಿ, ಶೋಧಿಸಲ್ಪಟ್ಟಂಥ ಸಂದರ್ಭದಲ್ಲಿ ಆತನು ಹೇಳ್ತಾ ಇದ್ದೇನೆ, 9ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. Genesis chapter 39 verse 9. ಇಲ್ಲಿ ನೋಡ್ತಾ ಇದ್ದೇವೆ, ತಾನು ಮಾಡ್ತಕ್ಕಂಥ ಪಾಪ ಕೇವಲ ನೋಡ್ತಾ ಇದ್ದೀವಿ ಆ ಒಂದು ಸ್ತ್ರೀಯೊಂದಿಗೆ ಮಾತ್ರ ಪಾಪವಲ್ಲ, ಅಥವಾ ಆತನ ಪತಿಯೊಂದಿಗೆ ಮಾತ್ರ ಪಾಪವಲ್ಲ. ನಾನು ಹೇಳ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇವೆ, ಹೀಗಿರುವಲ್ಲಿ ನಾನು ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟರೆಂದು ನೋಡ್ತಾ ಇದ್ದೇವೆ. ಅಂದರೆ ತಾನು ಮಾಡ್ತಕ್ಕಂಥ ಒಂದು ಪಾಪ ಕೇವಲ ಆ ಒಂದು ಪೋಟಿಫರನ ಹೆಂಡತಿಗೆ ವಿರುದ್ಧವಾಗಿ ಮಾತ್ರವಲ್ಲದೆ, ಮತ್ತು ಅದೇ ರೀತಿಯಲ್ಲಿ ಆತನ ಪೋಟಿಫರನಿಗೆ ವಿರುದ್ಧವಾಗಿ ಮಾತ್ರವಲ್ಲದೆ ಅದು ದೇವರಿಗೆ ವಿರುದ್ಧವಾಗಿ ಇದೆ ಎಂಬುದಾಗಿ ಆತನು ಇದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ಆತನಿಗೆ ಪಾಪ ಮಾಡ್ತಕ್ಕಂಥ ಎಲ್ಲ ಚಾನ್ಸಸ್ ಆತನಿಗಿತ್ತು. ಆದರೆ ಆ ಒಂದು ಈ ಒಂದು ಟೆಂಪ್ಟೇಷನ್ ಆಗಲಿ ಆತನು ಜಯಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಎಲ್ಲ ವಿಷಯಗಳು ನೋಡ್ತಾ ಇದ್ದೇವೆ. ಆತನು ಎಲ್ಲೆಲ್ಲಿ ಹೋದನು ಆತನ ಮುಖಾಂತರ ಪ್ರತಿಯೊಂದು ಸ್ಥಳ ನೋಡ್ತಾ ಇದ್ದೇವೆ. ಯೋಸೇಫರ ಮುಖಾಂತರ ಪೋಟಿಫರನು ಆಶೀರ್ವಾದವನ್ನು ಹೊಂದಿದ್ದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ನೋಡ್ತಾ ಇದ್ದೇವೆ, ಇವನು ಜೈಲಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಹ ಅಲ್ಲಿ ಸಹ ತಮ್ಮ ಮುಖಾಂತರ ಸಹ ನೋಡ್ತಾ ಇದ್ದೇವೆ, ಅಲ್ಲಿ ಸಹ ತನ್ನೊಂದಿಗಿರ್ತಕ್ಕಂಥ ಒಂದು ಖೈದಿಗಳಲ್ಲೂ ಸಹ ಅವರು ಆಶೀರ್ವಾದ ಪಡೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೊನೆಗೆ ನೋಡ್ತಾ ಇದ್ದೇವೆ, ಆತನ ಮುಖಾಂತರ ಸಂಪೂರ್ಣವಾದ ಐಗುಪ್ತ ದೇಶವು ಆಶೀರ್ವಾದವನ್ನು ಹೊಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೊನೆಗೆ ನೋಡ್ತಾ ಇದ್ದೇವೆ, ಆತನ ಮುಖಾಂತರ ಆತನ ತಂದೆ ಮತ್ತು ಆತನ ಕುಟುಂಬದೆಲ್ಲ ಪ್ರಿಯರು ಅಂದರೆ ಅಣ್ಣಂದಿರು ಪ್ರತಿಯೊಬ್ಬರು ಆಶೀರ್ವಾದವನ್ನು ಹೊಂದಿರತಕ್ಕಂಥ ವಿಷಯ ನಾವು ಇಲ್ಲಿ ನೋಡುವುದಾಗಿದ್ದೇವೆ. ಪ್ರಿಯರೇ, Genesis chapter 43 verse 20. ಆದಿಕಾಂಡ
ಓಕೆ, 45ನೇ ಅಧ್ಯಾಯ 22ನೇ ವಚನದಿಂದ ನೋಡ್ತಾ ಇದ್ದೇವೆ. ಇದಲ್ಲದೆ ಪ್ರತಿಯೊಬ್ಬರಿಗೂ ಶ್ರೇಷ್ಠ ವಸ್ತುಗಳನ್ನು ಕೊಟ್ಟನು. ಬೆನ್ಯಾಮೀನನಿಗೂ 300 ರೂಪಾಯಿಗಳನ್ನು 5 ಶ್ರೇಷ್ಠ ವಸ್ತುಗಳನ್ನು ಕೊಟ್ಟನು. ತನ್ನ ತಂದೆಗೋಸ್ಕರ ಐಗುಪ್ತ ದೇಶದ ಒಳ್ಳೆಯ ವಸ್ತುಗಳನ್ನು 10 ಕತ್ತಿಗಳ ಮೇಲೆ ಹೇರಿಸಿ 10 ಹೆಣ್ಣು ಕತ್ತಿಗಳ ಮೇಲೆ ತನ್ನ ತಂದೆಯ ಪ್ರಯಾಣಕ್ಕೆ ಬೇಕಾದ ದವಸ ಧಾನ್ಯಗಳನ್ನು ಬೇರೆ ತಿನ್ನುವ ಪದಾರ್ಥಗಳನ್ನು ಕಟ್ಟಿಸಿಕೊಟ್ಟನು. ಆಗ ತನ್ನ ಅಣ್ಣ ತಮ್ಮಂದರಿಗೆ, ನೀವು ದಾರಿಯಲ್ಲಿ ಜಗಳವಾಡಬೇಡಿ ಎಂದು ಬುದ್ಧಿ ಹೇಳಿ ಅವರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟನು. ಅವರು ಹೊರಟು ಹೋದರು. ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಸೇರಿ ತಂದೆಯಾದ ಯಾಕೋಬನ ಬಳಿಗೆ ಬಂದು ಅವನಿಗೆ, ಯೋಸೇಫನು ಇನ್ನೂ ಜೀವದಿಂದಿದ್ದಾನೆ, ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ ಎಂದು ತಿಳಿಸಲು ಅವನು ಸ್ತಬ್ಧನಾಗಿ ನಂಬಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರಲ್ಲಿ ನೋಡಬೇಕಾದ್ರೆ ಅವರ ಅಣ್ಣ ತಮ್ಮಂದಿರು ಅವರಿಗೆ ಆಹಾರವಿಲ್ಲದೆ ಬರಗಾಲದಿಂದ ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ, ಆಹಾರವಿಲ್ಲದೆ ಸಾಯುವಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಹಾರಕ್ಕಾಗಿ ನೋಡ್ತಾ ಇದ್ದೇವೆ. ಐಗುಪ್ತ ದೇಶದಲ್ಲಿ ಯೋಸೇಫನ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಯೋಸೇಫನು ತನ್ನ ಅಣ್ಣ ತಮ್ಮಂದರಿಗೆ ಈ ದವಸ ಧಾನ್ಯಗಳನ್ನು ಮತ್ತು ಒಳ್ಳೆ ಅಮೂಲ್ಯವಾದ ವಸ್ತುಗಳನ್ನು ಎಲ್ಲ ಒಂದು ನೋಡ್ತಾ ಇದ್ದೇವೆ. ಆತನು ತನ್ನ ತಂದೆಗೆ ಮತ್ತು ಕುಟುಂಬಕ್ಕೆ ಕೊಟ್ಟು ಕಳಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೆ. ಅಂದರೆ ಈ ಬಿಕಮ್ ಬ್ಲೆಸ್ಸಿಂಗ್ ಟು ದ ಫ್ಯಾಮಿಲಿ. ಅದೇ ರೀತಿಯಲ್ಲಿ 43ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಯೋಸೇಫನ ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ಮತ್ತೊಂದು ಆವರ್ತಿ ನೀವು ಓದ್ತಾ ಇದ್ದೇನೆ. ಯೋಸೇಫನ ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ಯೋಸೇಫನ ಹತ್ರ ಬಂದಂಥ ಸಂದರ್ಭದಲ್ಲಿ ಯೋಸೇಫನ ಅಣ್ಣಂದಿರು ಯೋಸೇಫನ ಮುಂದೆ ಅಡ್ಡ ಬಿದ್ದರು. ಅವರ ಯೋಗಕ್ಷೇಮವನ್ನು ವಿಚಾರಿಸಿ, ನೀವು ಹೇಳಿದ ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ, ಅವನು ಇನ್ನೂ ಬದುಕಿದ್ದಾನೋ ಎಂದು ಕೇಳಲು ಅವರು ಬೊಗ್ಗಿ ನಮಸ್ಕಾರ ಮಾಡಿ, ನಿನ್ನ ಸೇವಕನಾದ ನಮ್ಮ ತಂದೆಗೆ ಕ್ಷೇಮ, ಅವನು ಇನ್ನೂ ಇದ್ದಾನೆ ಅಂದರು. ನೋಡ್ತಾ ಇದ್ದೇವೆ ಇಲ್ಲಿ ಯೋಸೇಫನ ಅಣ್ಣಂದಿರು ಯೋಸೇಫನ ಮುಂದೆ ಅಡ್ಡ ಬಿದ್ದಿರ್ತಕ್ಕಂಥ ವಿಷಯ. ಅಂದರೆ ಆತನು ಚಿಕ್ಕವನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತನು ಕಂಡಿರ್ತಕ್ಕಂಥ ಕನಸು ಇಲ್ಲಿ ನನಸಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ದೇವರ ಒಂದು ಯೋಜನೆ ಎಷ್ಟೋ ವರ್ಷಗಳ ಹಿಂದೆ ಯೋಸೇಫ್ ನೋಡಿರ್ತಕ್ಕಂಥ ಕನಸು ಇಲ್ಲಿ ಫುಲ್ಫಿಲ್ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೊನೆಗೆ ಯೋಸೇಫನ ಕುಟುಂಬದವರು ಯೋಸೇಫನ ಮುಂದೆ ಅಡ್ಡ ಬಿದ್ದಿರ್ತಕ್ಕಂಥ ವಿಷಯವನ್ನು ನೋಡುವರಾಗಿದ್ದೇವೆ. ಆದರೆ ಇಲ್ಲಿ ಮುಖ್ಯವಾದ ವಿಷಯ, ಯೋಸೇಫನಿಂದ ಕಲಿತಕ್ಕಂಥ ಮುಖ್ಯ ವಿಷಯ ನೋಡಬೇಕಾದ್ರೆ, ಯೋಸೇಫ ಒಂದು ಸಂದರ್ಭದಲ್ಲಿ ಯೋಸೇಫನನ್ನು ಎಲ್ಲ ಅಣ್ಣಂದಿರು ಮೆಜಾರಿಟಿಯಾಗಿ ಎಲ್ಲರೊಟ್ಟಾಗಿ ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆತನು ಅವರ ಅಣ್ಣನವರಿಗೆ ಆತನು ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಆತನ ಪ್ರಯತ್ನ ಪಡಲಿಲ್ಲ. ಆತನಿಗೆ ಅಣ್ಣಂದರಿಗೆ ಸೇಡನ್ನು ತಿಳಿಸ್ಕೊಳ್ತಕ್ಕಂಥ ಎಲ್ಲ ಶಕ್ತಿ ಅಧಿಕಾರ ಆತನಲ್ಲಿತ್ತು. ಯೋಸೇಫನು ಬೇಕಾದರೆ ಅಣ್ಣ ತಮ್ಮಂದರಿಗೆ ಶಿಕ್ಷೆ ವಿಧಿಸಬಹುದಾಗಿತ್ತು. ಆದರೆ ಶಿಕ್ಷೆ ವಿಧಿಸುವ ಬದಲಾಗಿ ಅವರ ಸೇಡನ್ನು ತೀರಿಸಿಕೊಳ್ಳದ ಬದಲಾಗಿ ಯೋಸೇಫ ನೋಡ್ತಾ ಇದ್ದೇವೆ ಅವರನ್ನು ಆಶೀರ್ವದಿಸಿದರು. ಅವರಿಗೆ ಎಲ್ಲ ವಿಧವಾದ ಒಂದು ಸವಲತ್ತುಗಳನ್ನು ಕೊಟ್ಟನು, ದವಸ ಧಾನ್ಯಗಳನ್ನು ಕೊಟ್ಟನೆಂಬ ಒಂದು ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಕೆಟ್ಟದ್ದಕ್ಕೆ ಬದಲಾಗಿ ಆತನು ಒಳ್ಳೆಯದನ್ನು ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಯಾರೇ ವ್ಯಕ್ತಿ ನಮಗೆ ಕೆಟ್ಟದ್ದನ್ನು ಮಾಡಿರುವುದಾದರೆ ಅದಕ್ಕೆ ಬದಲಾಗಿ ನಾವು ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಇರುವುದಾದರೆ, ಆ ಒಂದು ಶಕ್ತಿ ಒಂದು ಅಥಾರಿಟಿ ನಮಗೆ ದೊರಕುವುದಾದರೆ ಅದನ್ನು ನಾವು ಮಿಸ್ಯೂಸ್ ಮಾಡಿಕೊಳ್ತೇವೆ. ಆದರೆ ಯೋಸೇಫನು ಆತನು ಎಂದಿಗೂ ಮಿಸ್ಯೂಸ್ ಮಾಡಲಿಲ್ಲ. ಅಧಿಕಾರವನ್ನು ಆತನು ದುರುಪಯೋಗ ಮಾಡಲಿಲ್ಲ. ಈಗಿನ ಕಾಲದಲ್ಲಿ ಯಾವುದೇ ವ್ಯಕ್ತಿ ಬಲಹೀನನಾದಂಥ ಸಂದರ್ಭದಲ್ಲಿ ಒಂದು ರೀತಿ ಇರುತ್ತಾನೆ, ಮತ್ತು ಬಲವುಳ್ಳ ಸಂದರ್ಭದಲ್ಲಿ ಅಧಿಕಾರದಿಂದ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಅಧಿಕಾರ ಅಹಂಕಾರದಿಂದ ಅವರು ತಮಗೆ ದೊರಕಿರ್ತಕ್ಕಂಥ ಒಂದು ಅಧಿಕಾರವನ್ನು ದುರುಪಯೋಗ ಮಾಡ್ತಕ್ಕಂಥ ಎಷ್ಟೋ ಜನರನ್ನು ಸಹ ನಾವು ಕಾಣಬಹುದು. ಆದರೆ ಯೋಸೇಫನು ತನ್ನ ಅಧಿಕಾರವನ್ನು ಆತನು ದುರುಪಯೋಗ ಮಾಡಲಿಲ್ಲ ಎಂದು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ಈ ದಿನದಲ್ಲಿ ಯೋಸೇಫರ ಮುಖಾಂತರ ಕಲಿತಕ್ಕಂಥ ಬಹಳಷ್ಟು ವಿಷಯಗಳುಂಟು. ಆದರೆ ಸಮ್ಮರಿಯಾಗಿ ನಾವು ನೋಡಬೇಕಾದರೆ, ಯೇಸು ಕ್ರಿಸ್ತನು ದೇವರು ನೋಡಬೇಕಾದರೆ ಈ ಒಂದು ಯೋಸೇಫನನ್ನು ಆಶೀರ್ವದಿಸಿ ಆತನ ಮುಖಾಂತರ ಕೇವಲ ಯೋಸೇಫನನ್ನು ಮಾತ್ರ ಅಲ್ಲದೆ ಯೋಸೇಫರ ಮುಖಾಂತರ ಆತನ ಕುಟುಂಬವನ್ನು ಆಶೀರ್ವದಿಸಿದನು. ಯೋಸೇಫರ ಮುಖಾಂತರ ಸಂಪೂರ್ಣವಾದ ಒಂದು ಐಗುಪ್ತ ದೇಶವನ್ನು ಸಹ ದೇವರು ಕಾಪಾಡಿರ್ತಕ್ಕಂಥ ವಿಷಯ, ಸಂರಕ್ಷಿಸಿರ್ತಕ್ಕಂಥ ವಿಷಯ ಮತ್ತು ಬರಗಾಲದಿಂದ ಅವರು ಚೇತರಿಸಿಕೊಳ್ತಕ್ಕಂಥ ಶಕ್ತಿ ಯೋಸೇಫರ ಮುಖಾಂತರ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ.
ಒಬ್ಬ ಒಳ್ಳೆಯ ಪ್ರೈಮ್ ಮಿನಿಸ್ಟರ್ ಆಗಿ ಆತನು ಸೇವೆ ಮಾಡಿರ್ತಕ್ಕಂಥ ವಿಷಯವನ್ನು ನಾವು ನೋಡೋರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಹೊಂದಬೇಕಾದರೆ ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ದೇವರ ಯೋಜನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಭಾಳಷ್ಟು ಇಂಪಾರ್ಟೆಂಟ್. ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ, ಚಿಂತೆ, ಬಾಧೆ ಆ ಒಂದು ಕ್ಷಣಕ್ಕೆ ನಮಗೆ ಅನ್ನಿಸ್ಬೋದು ಇದು ಇಂಪಾಸಿಬಲ್ ಎಂಬುದಾಗಿ. ಆದರೆ ದೇವರ ಚಿತ್ತ ಇರುವುದಾದರೆ ಅದು ಇಂಪಾಸಿಬಲ್ ಆಗಿರ್ಬೋದು. ಆದರೆ ದೇವರು ನನ್ನ ಮುಖಾಂತರ, ನಿನ್ನ ಮುಖಾಂತರ, ಕೇವಲ ನಿನ್ನನ್ನು ನನ್ನನ್ನು ಮಾತ್ರ ಆಶೀರ್ವದಿಸದೆ ಎಷ್ಟೋ ಜನರನ್ನು ಆಶೀರ್ವದಿಸಲಿಕ್ಕೆ ನಮ್ಮನ್ನು ಆತನ ತನ್ನ ಸೇವೆಗಾಗಿ ಕರೆದಿರ್ಬೋದು. ಆ ಒಂದು ಕರೆಯುವಿಕೆಗೆ ನಾವು ಹೋಗಟ್ಟವರಾಗಿ ಎಲ್ಲ ಕಷ್ಟಗಳಲ್ಲಿ, ಚಿಂತೆಗಳಲ್ಲಿ, ಬಾಧೆಗಳಲ್ಲಿ ನಾವು ಆತನ ಮೇಲೆ ನಾವು ಭರವಸೆ ಇಡುವುದಾದರೆ ಆತನು ಕೊನೆಗೆ ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳು, ಚಿಂತೆಗಳು, ಬಾಧೆಗಳು, ಶೋಧನೆಗಳು ನಮ್ಮ ಒಂದು ಯಶಸ್ಸಿಗೆ ಬರ್ತಕ್ಕಂಥ ಎಲ್ಲ ಒಂದು ಮೆಟ್ಟಲುಗಳು ಎಂಬುದಾಗಿ ನೋಡ್ತಾ ಇದ್ದೇವೆ, ಸ್ಟೆಪ್ಪಿಂಗ್ ಸ್ಟೋನ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಈ ರೀತಿ ಯೋಸೇಫನಿಗಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯ ಕಾರ್ಯಗಳು ನೋಡ್ತಾ ಇದ್ದ ನಿಷ್ಠೆಯಿಂದ, ಅಂದರೆ ಪ್ರಾಮಾಣಿಕತೆಯಿಂದ ತನಗೆ ಕೊಡಲ್ಪಟ್ಟಂಥ ಕೆಲಸಗಳನ್ನು ತನ್ನ ತಂದೆ ತಾಯಿಗೆ, ತನ್ನ ತಂದೆಗೂ, ಮತ್ತು ಅದೇ ರೀತಿಯಲ್ಲಿ ಪೋಟಿಬರರಿಗೂ, ಮತ್ತು ಅದೇ ರೀತಿಯಲ್ಲಿ ರಾಜನಿಗೂ ಪ್ರಾಮಾಣಿಕವಾಗಿ ತನ್ನ ಕೆಲಸ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದ ಕಾರಣ ಆತನ ಒಂದು ಒಳ್ಳೆಯತನ, ಆತನ ತೋರಿಸಿರ್ತಕ್ಕಂಥ ಪ್ರಾಮಾಣಿಕತೆ, ಮತ್ತು ಅದೇ ರೀತಿಯಲ್ಲಿ ಆತನ ಒಂದು ವಿಶ್ವಾಸ, ಎಲ್ಲ ವಿಷಯವನ್ನು ನೋಡಬೇಕಾದ್ರೆ ಆದಂಥದ್ದು ತಾಳ್ಮೆ, ಪ್ರೀತಿ ಮತ್ತು ರಿವೆಂಜ್ ತೆಗೆದುಕೊಳ್ಳದಂಥ ಪ್ರೀತಿಯ ಒಂದು ಗುಣ, ಎಲ್ಲ ವಿಷಯಗಳು ಆತನಲ್ಲಿರ್ತಕ್ಕಂಥ ಕಾರಣ ಆತನ ತನ್ನ ಜೀವನದಲ್ಲಿ ಯಶಸ್ಸಿನ ಹೊಂದಿದ್ದರು. ನಮ್ಮ ಜೀವನದಲ್ಲಿ ಸಹ ನಾವು ಯಶಸ್ಸಿನ ಹೊಂದಬೇಕಾದರೆ ನಾವು ಯೋಸೇಫನ ಮುಖಾಂತರ ಎಲ್ಲ ಒಂದು ಒಳ್ಳೆಯ ಗುಣಗಳನ್ನು ನಾವು ಕಲೀಲಿಕ್ಕೆ ಪ್ರಯತ್ನ ಪಡೋಣ. ದೇವರು ನಮ್ಮೆಲ್ಲರನ್ನೂ ಯೋಸೇಫನ ಮುಖಾಂತರ ತಿದ್ದಿ ನಮ್ಮೆಲ್ಲರನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಮಾತ್ರ ಅಲ್ಲದೆ ಲೋಕದ ಎಲ್ಲ ಜನರನ್ನು ಆಶೀರ್ವದಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಚಂದದೆ ಕಾಣುವ ನೀರಿನ ಗುಳ್ಳೆಯೋ, ಚಂದದೆ ಕಾಣುವ ನೀರಿನ ಗುಳ್ಳೆಯೋ, ಮರುಕ್ಷಣದಲ್ಲಿಯೇ ಮಾಯವಾಗುವುದು. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಅಡವಿ ಹುಲ್ಲಿನ ಹಾಗೆ ಹಸಿರಾಗಿ ತೋರುವ ನಮ್ಮ ಜೀವನ, ಹಸಿರಾಗಿ ತೋರುವ ನಮ್ಮ ಜೀವನ. ಅಡವಿ ಹುಲ್ಲಿನ ಹಾಗೆ ಹಸಿರಾಗಿ ತೋರುವ ನಮ್ಮ ಜೀವನ, ಹಸಿರಾಗಿ ತೋರುವ ನಮ್ಮ ಜೀವನ. ಗಾಳಿ ಬಿಸಿಲುಗಳು ರಭಸದಿ ಬಡಿಯಲು, ಗಾಳಿ ಬಿಸಿಲುಗಳು ರಭಸದಿ ಬಡಿಯಲು, ಹರಿತವು ಕಾಣದೆ ಕಣ್ಣಾರೆಯಾಗುವುದು. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಮಣ್ಣಿನ ಮಡಕೆ ಹಾಗೆ
ಕಳೆಯುವ ನಮ್ಮ ಜೀವನ. ಮಡಕೆಯು ಹೊಡೆದು ಹೋಗಲು ಅದರ, ಮಡಕೆಯು ಹೊಡೆದು ಹೋಗಲು ಅದರ ರೂಪವ ಮರಳಿ ನಿರೂಪಿಸಲಾಗದು. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಕರೆವನು ಕರ್ತನೆಂದು ಅನಂತದ ಜೀವನ ಕೊಡುವೆನೆಂದು, ಅನಂತದ ಜೀವನ ಕೊಡುವೆನೆಂದು. ಕರೆವನು ಕರ್ತನೆಂದು ಅನಂತದ ಜೀವನ ಕೊಡುವೆನೆಂದು, ಅನಂತದ ಜೀವನ ಕೊಡುವೆನೆಂದು. ನಮ್ಮೆಸು ಕ್ರಿಸ್ತನ ಚರಣವ ಪಿಣಿದರೆ, ನಮ್ಮೆಸು ಕ್ರಿಸ್ತನ ಚರಣವ ಪಿಣಿದರೆ, ಬಾಳುವಿನಿ ಚಿರಕಾಲವು ಪರದೊಳು ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಚಂದದೆ ಕಾಣುವ ನೀರಿನ ಗುಳ್ಳೆಯೋ, ಚಂದದೆ ಕಾಣುವ ನೀರಿನ ಗುಳ್ಳೆಯು ಮರುಕ್ಷಣದಲ್ಲಿಯೇ ಮಾಯವಾಗುವುದು. ನೀರಿನ ಗುಳ್ಳೆಯಂತಿದೆ ಜೀವನ ಈ ಮಾಯ ಜಗದೊಳಗೆ, ಜೀವನ ಈ ಮಾಯ ಜಗದೊಳಗೆ. ಪ್ರಿಯರೇ, ಕೊರೋನಾದ ಕಾರಣ ಎಷ್ಟೋ ಜನರು ತಮ್ಮ ಕುಟುಂಬದ ಪ್ರಿಯರನ್ನು ಕಳೆದುಕೊಂಡಿದ್ದಾರೆ. ಭಾಳಷ್ಟು ಜನ ಉಸಿರಾಟದ ಕಾರಣ, ಉಸಿರಾಟ ಕಷ್ಟ ಆಗ್ತಕ್ಕಂಥ ಕಾರಣ ವೆಂಟಿಲೇಟರ್ ಇಲ್ಲದೆ ಮತ್ತು ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನರು ನರಳುತ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಭಾಳಷ್ಟು ಹೆಚ್ಚಾಗ್ತಾ ಬಂದಿದೆ. ಆದ ಕಾರಣ ನಾವೆಲ್ಲರೂ ಮಹಾರಾಷ್ಟ್ರಕ್ಕಾಗಿಯೂ ಮತ್ತು ಅದೇ ರೀತಿಯಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸಹ ಕೊರೋನಾ ಹೆಚ್ಚಾಗಿರ್ತಕ್ಕಂಥ ಕಾರಣ, ಭಾಳಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥ ಕಾರಣ ಅವರೆಲ್ಲರಿಗೆ ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತು ಅದೇ ರೀತಿಯಲ್ಲಿ ಈ ನಮ್ಮ ಒಂದು ಸಭೆಯಲ್ಲಿ ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಬಾಧೆಯಲ್ಲಿದ್ದಾರೋ ಅವರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ತಮ್ಮ ಕೃತಜ್ಞತೆ ತಂದಿರತಕ್ಕಂಥ ಕಾಣಿಕೆಗಳಿಗಾಗಿಯೂ ಮತ್ತು ವಿವಾಹದ ಒಂದು ದಿನಕ್ಕಾಗಿ ಅವರ ಒಂದು ಕೃತಜ್ಞತೆ ತಂದಿರತಕ್ಕಂಥ ಪ್ರತಿಯೊಂದು ಕಾಣಿಕೆಗಳನ್ನು, ಬರ್ಡೇ ಆಫರಿಂಗ್ಗಳನ್ನು ಮತ್ತು ಜನರಲ್ ಆಫರಿಂಗ್ಗಳನ್ನು ಸಹ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕರ್ತನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ನಮ್ಮ ಶಿರಗಳನ್ನು ಭಾಗಿಸಿದವರಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯದ ಪ್ರಾರ್ಥಿಸಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಮ್ಮ ಪ್ರೀತಿಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ತಂದೆ, ಮಹಾರಾಷ್ಟ್ರದ ಎಲ್ಲ ಕಡೆಗಳಲ್ಲಿ ಬಹಳಷ್ಟು ಜನರು ಕೊರೋನಾದ ಕಾರಣ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಆತ್ಮ ಪ್ರಿಯರನ್ನು, ಆಪ್ತರನ್ನು ಕಳೆದುಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ದುಃಖದಿಂದ ತುಂಬಿರ್ತಕ್ಕಂಥ ಕುಟುಂಬಗಳನ್ನು ಆಶೀರ್ವದಿಸು, ಅವರನ್ನು ಧೈರ್ಯಪಡಿಸು. ವಿಶೇಷವಾದ ರೀತಿಯಲ್ಲಿ ತಂದೆ, ಕೆಲವು ಜನರು ಆಕ್ಸಿಜನ್ ಇಲ್ಲದೆ ತಂದೆ ಉಸಿರಾಟ ಕಷ್ಟವಾಗಿರ್ತಕ್ಕಂಥ ಕಾರಣ ತಂದೆ ಉಸಿರುಗಟ್ಟಿ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ತಂದೆ, ಪ್ರತಿಯೊಬ್ಬರಿಗೆ ಯೋಗ್ಯವಾದ ಫೆಸಿಲಿಟೀಸ್ ದೊರಕುವಂತೆಯೂ, ಬೆಡ್ಸ್ ದೊರಕುವಂತೆಯೂ, ವೆಂಟಿಲೇಟರ್ಸ್ ದೊರಕುವಂತೆಯೂ, ಆಕ್ಸಿಜನ್ ದೊರಕುವಂತೆಯೂ, ಯೋಗ್ಯವಾದ ಟ್ರೀಟ್ಮೆಂಟ್ ದೊರಕುವಂತೆಯೂ, ಒಳ್ಳೆಯ ನರ್ಸಸ್ ಮತ್ತು ವೈದ್ಯರ ಒಂದು ಟ್ರೀಟ್ಮೆಂಟ್ ಆ ಒಂದು ನಿನ್ನ ಮಕ್ಕಳಿಗೆ ದೊರಕುವಂತೆ ಸಹ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ.
ಕಷ್ಟದಲ್ಲಿರ್ತಕ್ಕಂಥವ್ರು ಆಶೀರ್ವದಿಸು, ಬಲಪಡಿಸು, ಧೈರ್ಯಪಡಿಸು, ಸಾಂತ್ವನಪಡಿಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ ತಂದೆ. ಮೆತುರು ಸಭೆಯ ಎಲ್ಲ ಬಿಷಪ್ ಐನವರುಗಳನ್ನು, ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಗಳನ್ನು, ಎಲ್ಲ ಸಭಾ ಪಾಲಕರುಗಳನ್ನು ಸಹ ಪರಿಶುದ್ಧ ಹಸ್ತಲೊಪ್ಪಿಸ್ಕೊಡ್ತಾ ಇದ್ದೇವೆ. ಭಾರತ ದೇಶದ ಭಾಳಷ್ಟು ಕಡೆಗಳಲ್ಲಿ ತಂದೆ, ಭಾಳಷ್ಟು ಸಭೆಗಳು ತಮ್ಮ ಸಭೆಯ ಸಭಾ ಪಾಲಕರನ್ನು ಸಹ ಕಳೆದುಕೊಂಡಿದ್ದಾರೆ ತಂದೆ. ಅವ್ರು ಮಾಡ್ತಕ್ಕಂಥ ಸೇವೆಗಾಗಿ ಸಹ ನಿನ್ನ ಹೊಂದಿಸ್ತಾ ಇದ್ದೇವೆ. ಎಷ್ಟೋ ಸಭಾ ಪಾಲಕರು ತಂದೆ ಈ ಒಂದು ರಿಸ್ಕ್ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ತಂದೆ. ಅವರನ್ನು ವಿಶೇಷವಾದ ರೀತಿಯಲ್ಲಿ ನಿನ್ನ ಗಾಯವುಳ್ಳ ಸಾಮರ್ಥ್ಯವುಳ್ಳ ಹಸ್ತಲೊಪ್ಪಿಸ್ಕೊಡ್ತಾ ಇದ್ದೆ. ಅವರನ್ನು ಆಶೀರ್ವದಿಸು ತಂದೆ, ಅವರನ್ನು ಸಂರಕ್ಷಿಸು ತಂದೆ. ನಾವು ಭಯದಿಂದ, ಚಿಂತೆಯಿಂದ, ಕಷ್ಟದಲ್ಲಿ, ಬಾಧೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆ, ನೀನು ನಮಗೆ ಶರಣ ಸ್ಥಾನವು ದುರ್ಗ ಸ್ಥಾನವಾಗಿದ್ದೆ ತಂದೆ. ನಿನ್ನ ಮೇಲೆ ಭರವಸೆಟ್ಟವರಾಗಿ ತಂದೆ, ನಿನ್ನ ಸಾನ್ನಿಧ್ಯದಲ್ಲಿ ಬಂದವರಾಗಿ ನಮ್ಮ ಶರೀರಗಳನ್ನು ಭಾಗಿಸಿ, ನಮ್ಮ ಕರಗಳನ್ನು ಜೋಡಿಸಿ ತಂದೆ ನಿನ್ನ ಮೊರೆ ಹೋಗುವವರಾಗಿದ್ದೇವೆ ತಂದೆ. ನಮ್ರ ಹೃದಯದಿಂದ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ದುಃಖದ ಹೃದಯದಿಂದ, ಕುಗ್ಗಿ ಜಜ್ಜಿದ ಹೃದಯದಿಂದ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿದ್ದೇವೆ. ಪಶ್ಚಾತ್ತಾಪ ಹೃದಯದಿಂದ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿದ್ದೇವೆ ತಂದೆ. ನಮ್ಮೆಲ್ಲರ ಪಾಪಗಳ ಅಪರಾಧಗಳನ್ನು ಮನ್ನಿಸು ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ, ಕೊರೋನಾದ ಕಾರಣ, ಬೇರೆ ಬೇರೆ ರೋಗಗಳ ಕಾರಣ ನರಳತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಹಸ್ತದಿಂದ ಮುಚ್ಚು, ಅವರನ್ನು ಆಶೀರ್ವದಿಸು, ಅವರಿಗೆ ಸ್ವಸ್ಥತೆಯನ್ನು ದಯಪಾಲಿಸು. ಬೇಗನೆ ಕೊರೋನಾದ ಮುಖಾಂತರ ನಮಗೆ ತಂದೆ ಮುಕ್ತಿಯನ್ನು ದಯಪಾಲಿಸಬೇಕೆಂಬುದಾಗಿ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ. ಕೊರೋನಾದ ಮೇಲೆ ನಮಗೆ ಜಯವನ್ನು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಆರ್ಥಿಕ ದೃಷ್ಟಿಯಿಂದಲೂ ಸಹ ತಂದೆ ನಮ್ಮ ದೇಶವು ತತ್ತರಿಸ್ತಾ ಇದೆ, ಕಷ್ಟದಲ್ಲಿದೆ ತಂದೆ. ರೈತರು ಸಹ ತಂದೆ ತಮ್ಮ ಒಂದು ಕೋರಿಕೆಗಳಿಗಾಗಿ ಎಷ್ಟೋ ದಿನಗಳಿಂದ ಚಳುವಳಿಯನ್ನು ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತಂದೆ. ಅವರ ಪ್ರಾರ್ಥನೆ ಕೇಳುವಂತೆಯೂ ಅವರ ವಿನಂತಿಗಳನ್ನು ಕೇಳುವಂತೆಯೂ ಸಹ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ. ಕಷ್ಟದಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಆಶೀರ್ವದಿಸು ತಂದೆ. ದುಃಖದಲ್ಲಿರ್ತಕ್ಕಂಥ ಆ ಕುಟುಂಬದ ಪ್ರಿಯರನ್ನು ಸಹ ಆಶೀರ್ವದಿಸಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು, ನರ್ಸಸ್ಗಳನ್ನು, ಎಲ್ಲ ಪ್ಯಾರಾ ಮೆಡಿಕಲ್ ವರ್ಕರ್ಗಳನ್ನು ಸಹ ಆಶೀರ್ವದಿಸು ತಂದೆ. ಎಲ್ಲ ಒಂದು ರಾಜಕೀಯ ತಂದೆ ನಾಯಕರನ್ನು ಸಹ ಆಶೀರ್ವದಿಸು. ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವರು ತಮ್ಮ ಜವಾಬ್ದಾರಿಕೆಯನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುವಂತೆ ನೀನು ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೆ ತಂದೆ. ನಮ್ಮ ಸಭೆಯಲ್ಲಿ ಯಾರ್ಯಾರು ಕಾಯಿಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ತಾಪತ್ರೆಯಲ್ಲೋ, ಚಿಂತೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ, ಕೆಲಸವನ್ನು ಕಳೆದುಕೊಂಡಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಹಸ್ತಲೊಪ್ಪಿಸ್ಕೊಡ್ತಾ ಇದ್ದೇವೆ. ಯಾರ ಬಿಸ್ನೆಸ್ ಯೋಗ್ಯವಾದ ರೀತಿಯಲ್ಲಿ ಜರುಗ್ತಾ ಇಲ್ಲವೋ ಯೋಗ್ಯವಾದ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ತಂದೆ ನಡೆಯುವಂತೆ ಸಹ ನೀನು ಪ್ರಾರ್ಥಿಸ್ತಾ ಇದ್ದೆ ತಂದೆ. ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬನ್ನು ಆಶೀರ್ವದಿಸು ತಂದೆ. ಕೃತಜ್ಞತೆ ತಂದಿರತಕ್ಕಂಥ ಕಾಣಿಗಳನ್ನು ಸ್ವೀಕರಿಸು ತಂದೆ. ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥವ್ರು ಸಹ ಆಶೀರ್ವದಿಸು ತಂದೆ. ವಿವಾಹ ದಿನವನ್ನು ಆಚರಿಸ್ತಕ್ಕಂಥವ್ರನ್ನ ಆಶೀರ್ವದಿಸು ತಂದೆ. ಅವ್ರ ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಮಹೋಪಕಾರಗಳಿಗಾಗಿ ನಾವು ನಿನ್ನ ವಂದಿಸುತ್ತೆ ಅಂದ್ಕೊಂಡು ಆಡ್ತಾ ಇದ್ದೆ. ಅವರ ಮುಖಾಂತರ ಅವರನ್ನು ಮತ್ತು ಅವರ ಕುಟುಂಬವನ್ನು ಮತ್ತು ನಮ್ಮ ಎಲ್ಲ ಸಭಿಕರನ್ನು ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಬೇಕೆಂದು ಬೇಡುತ್ತಾ ಇದ್ದೀವಿ ತಂದೆ. ಮತ್ತೊಂದು ಆವರ್ತಿ ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ. ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ತಂದಿರತಕ್ಕಂಥ ಒಂದು ಜನರಲ್ ಆಫರಿಂಗನ್ನು ಸಹ ಆಶೀರ್ವದಿಸು ತಂದೆ. ಪ್ರತಿಯೊಬ್ಬರ ಕಾಣಿಕೆಗಳನ್ನು ಸಹ ಆಶೀರ್ವದಿಸು ತಂದೆ. ಈ ಕಾಣಿಕೆಯನ್ನು ಮಾತ್ರವಲ್ಲದೆ ನಮ್ಮ ತನು ಮನಧನಗಳನ್ನು ತಂದೆ ಸಜೀವ ಯಜ್ಞದೋಪಾದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಜೀವನವನ್ನು ಸೇವೆಗಾಗಿ ಮಹಿಮೆಗಾಗಿ ಉಪಯೋಗಿಸು. ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾಕ್ಷಸ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸವು ಈಗಲೇ ಅವಾಗಲೂ ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರೊಂದಿಗೂ, ನಿನ್ನ ವಾಕ್ಯವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ಸದಾಕಾಲ ನೆಲೆಗೊಂಡಿಲ್ಲ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.